ಅಪ್ಪು ಅವರ ಆಸೆ ಮತ್ತು ಕನಸನ್ನ ನನಸು ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ. ಅದಕ್ಕೆ ಕಾರಣವೂ ಸಹ ಇದೇನಪ್ಪಾ ಅಂದ್ರೆ ಅಶ್ವಿನಿ ಮೇಡಮ್ ಅವರು ಲಾಸ್ಟ್ ಇಯರ್ ಒಂದು ಅದ್ಭುತವಾದಂತ ಸಣ್ಣ ಮಕ್ಕಳಿಗೆ ಶಾಲೆಯನ್ನು ಕೂಡ ತೆಗಿತಾರೆ, ಜೂನಿಯರ್ ಟೋಸ್ ಅಂತ. ಸೊ ಅದು ಪುಟ್ಟ ಪುಟ್ಟ ಏನಂದ್ರೆ ಅದು ಪ್ರಿ ಕೆಜಿ ಕಿಂಡರ್ ಗಾರ್ಡನ್ ಏನಂತಾರೆ. ಸೊ ಅಲ್ಲಿ ಮಕ್ಕಳಿಗೆ ಹೇಳ್ಕೊಡುವುದರಿಂದ ಹಿಡಿದು ಆಟದ ಒಂದು ಕಂಪ್ಲೀಟ್ ಮೈದಾನದ ರೀತಿ ಎಲ್ಲ ಸೆಟಪ್ ಗಳು ಇರುತ್ತೆ. ಸೊ ಅಲ್ಲಿ ಸಾಕಷ್ಟು ಬ್ರಾಂಚ್ ಗಳು ಕೂಡ ಬೆಂಗಳೂರಿನಲ್ಲಿ ಡೆವಲಪ್ ಆಗಿದೆ. ಅದಕ್ಕೆಲ್ಲ ಪ್ರಮುಖ ಕಾರಣ ಅಶ್ವಿನಿ ಮೇಡಮ್ ಟೀಮ್ ಅಂತ ಹೇಳ್ಬೋದು. ಸೊ ಅದರ ಒಂದು ಸಂಭ್ರಮದಲ್ಲಿದ್ದಾರೆ. 1 ವರ್ಷ ಪೂರೈಸಿದೆ ಈ ಒಂದು ಸ್ಕೂಲ್ ಅನ್ನ ಸಣ್ಣ ಮಕ್ಕಳಿಗೆ ಓಪನ್ ಮಾಡಿ. ಅಪ್ಪು ಅವರಿಗೂ ಕೂಡ ಆಸೆ ಇತ್ತು ಮಾಡಬೇಕು ಅಂತ, ಬಟ್ ಅದನ್ನ ಈಗ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವ್ರು. ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಖುಷಿ ಆಯ್ತು. ಧೃತಿ ಅವರು ಕೂಡ ಅಷ್ಟೇನೆ ತಾಯಿಯ ಒಂದು ಸಾಧನೆಯನ್ನ ಮತ್ತೆ ಅವರ ಒಂದು ಡೆಡಿಕೇಶನ್, ಸಿನಿಮಾ ಚಿತ್ರೀಕರಣ ಎಷ್ಟೇ ಬ್ಯುಸಿ ಇದ್ರು ಕೂಡ ಆ ಒಂದು ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟು ಸಣ್ಣ ಸಣ್ಣ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲೂ ಕೂಡ ಓದುವುದರ ಜೊತೆಗೆ ಆಟದ ಮೇಲೂ ಕೂಡ ಕಾನ್ಸಂಟ್ರೇಟ್ ಅನ್ನ ಜಾಸ್ತಿ ಮಾಡುವ ಒಂದು ನಿಟ್ಟಿನಲ್ಲಿ ಜೂನಿಯರ್ ಟೋಸ್ ಅಂತ ಒಂದು ಸಂಸ್ಥೆಯನ್ನ ತೆಗಿತಾರೆ. ಬಹಳಷ್ಟು ಚೆನ್ನಾಗಿಯೂ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಹಲವಾರು ಪೇರೆಂಟ್ಸ್ ಗಳು ಮಕ್ಕಳನ್ನ ಇಲ್ಲಿ ಸೇರಿಸ್ತಾ ಇದ್ದಾರೆ. ಬೇರೆ ಬೇರೆ ಹಲವಾರು ಬ್ರಾಂಚ್ ಗಳು ಸಹ ಬೆಂಗಳೂರಿನಲ್ಲಿ ಇದೆ. ಉನ್ನತವಾಗಿಯೂ ಕೂಡ ಕೆಲಸವನ್ನ ಬೇರೆ ಸ್ಟಾಫ್ ಗಳು ಕೂಡ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ.